ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಮದುವೆ ಚಾನಲ್ಗೆ ನಮಸ್ಕಾರ. ನಾನು ಇವತ್ತೊಂದು ಚಿಕನ್ ರೆಸಿಪಿ ಮಾಡ್ತಾಯಿದ್ದೆ. ಹೊಸದಾಗಿ ಬೇಳೆ ಹಾಕ್ಬಿಟ್ಟು ಚಿಕನ್ ಸಾರು ರೆಸಿಪಿ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿಬಿಟ್ಟು ಚಿಕನ್ ಸಾರು ನಾನು ಮಾಡೋ ರೆಸಿಪಿ ಚೆನ್ನಾಗಾದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟು ದಿವಸ ವಿಡಿಯೋ ಹಾಕೋಕ್ಕಾಗಿಲ್ಲ, ಒಂಚೂರು ಏನೋ ಪ್ರಾಬ್ಲಮ್ ಇತ್ತು, ಅದಕ್ಕೆ ಹಾಕೋಕ್ಕಾಗಿಲ್ಲ. ಈಗ ಮತ್ತೆ ಶುರು ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿಬಿಟ್ಟು ಇದು ರೆಸಿಪಿ ಚೆನ್ನಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇರ್ತೀನಿ. ನಾನು ಮಾಡ್ದಂಗೆ ಮಾಡಿ ಚೆನ್ನಾಗಿರುತ್ತೆ. ಇದು ಬಂಗಾಳಿ ಸೈಡ್ ಮಾಡ್ತಾ ಇರ್ತಾರೆ, ಅವ್ರ ಕಡೆಯಿಂದ ರೆಸಿಪಿ ಕಲ್ತ್ಬಿಟ್ಟು ಇವತ್ತು ಮತ್ತೆ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿಬಿಟ್ಟು ಹೆಂಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಶುರು ಮಾಡ್ತೀನಿ ಚಿಕನ್ ರೆಸಿಪಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಈಗ ಸ್ಟೋವ್ ಹಚ್ಬಿಟ್ಟು ಬಾಣಲಿ ಇಡ್ತೀನಿ. ಒಂದು ಚಿಕ್ಕ ಪಾತ್ರೆ ಇದೆ ನನ್ನ ಹತ್ರ, ಆ ಪಾತ್ರೆಯಲ್ಲೇ ಮಾಡ್ತೀನಿ. ನಾನು ಈ ರೆಸಿಪಿಗೆ ಈರುಳ್ಳಿ ಹಾಕಲ್ಲ, ಈರುಳ್ಳಿ ಟೊಮೆಟೊ ಏನೂ ರುಬ್ಬಲ್ಲ, ಸಿಂಪಲಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. ಬಂಗಾಳಿ ಸೈಡು ಅವ್ರು ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರು ಹೇಳ್ಕೊಟ್ಟಿದ್ದಾರೆ ಹೆಂಗೆ ಮಾಡೋದಂತ. ಅದು ಚಿಕನ್ ರೆಸಿಪಿ ನನಗೆ ಯಾಕೋ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೆಂಗೆ ಬಂತಂದು ಕಮೆಂಟ್ ಮೂಲಕ ತಿಳಿಸಿ. ಈಗ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು. ನೀವು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರೋದು ಬೋರ್ಲೆಸ್ ಚಿಕನ್ನು. ಇದಕ್ಕೆ ಅರಿಶಿಣ ಉಪ್ಪು ಹಚ್ಬಿಟ್ಟು ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಅರಿಶಿಣ ಉಪ್ಪು ಹಚ್ಬಿಟ್ಟು ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಈ ಥರ ಒಂದು 10 ನಿಮಿಷ ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಇಲ್ಲಿ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಸಿದಿದ್ದೀನಿ. ಬೇಳೆ ಮಸಿದ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ತೆಳುವಾಗಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ತೋರಿಸ್ಕೊಡ್ತೀನಿ, ಹಂಗೆ ಮಾಡ್ಕೊಳ್ಳಿ. ನನಗೆ ಹೆಂಗೆ ಬರುತ್ತೆ ಹಂಗೆ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು. ನಮ್ಮ ಪಾತ್ರೆ ಒಂದು ಸ್ವಲ್ಪ ತಿಳಿವಾಗೈತಿ ಅಂತ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊತೀನಿ, ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊತೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಕಾದಿದೆ. ಇವಾಗ ಕಾದ್ಮೇಲೆ ಚಿಕನ್ ಹಾಕೋತಾ ಇದ್ದೀನಿ. ಮತ್ತು ಇವಾಗ ಚಿಕನ್ ಹಾಕಿದ ಮೇಲೆ ಒಂದು 2 ನಿಮಿಷ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಚಿಕನ್ ಹಾಕ್ಬಿಟ್ಟು 2 ನಿಮಿಷ ಆಗಿದೆ. ಒಂದು ಸ್ವಲ್ಪ ತಿರುವಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 2 ಸ್ಪೂನು. ನಾನು 1/4 kg ಚಿಕನ್ನು, ಅರ್ಧ kg ಚಿಕನ್ ಐತೆ. 1 kg ತೊಗೊಂಬಂದಿದ್ದು, ಅರ್ಧ ಕಬಾಬ್ ಇಟ್ಕೊಂಡಿದ್ದೆ, ಅರ್ಧ ಚಿಕನ್ನು ರೆಸಿಪಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. 2 ಸ್ಪೂನ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು 2 ನಿಮಿಷ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ಚಿಕನ್ ಜೊತೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಫಸ್ಟೇ ಈರುಳ್ಳಿ ಹಾಕ್ತಿರಲ್ಲ, ಆವಾಗ ಫ್ರೈ ಆಗ್ಬೇಕಾದ್ರೆ ಹಾಕ್ತಾರೆ ಕೆಲವರು ಹಂಗೆ ಹಾಕ್ತಾರೆ. ನಾನು ಬೇರೆ ರೀತಿ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ನಾನು ಹೆಂಗೆ ಮಾಡ್ತೀನಿ ಮಾಡ್ಕೊಳ್ಳಿ. ಚೆನ್ನಾಗಿದ್ರೆ ಕಮ್ಮಿ ಮೂಲಕ ತಿಳಿಸಿ. ಉಪ್ಪು ಅರಿಶಿಣ ಹಾಕಿ ಕಲಿಸ್ಬಿಟ್ಟು ಆಲ್ರೆಡಿ ಇಟ್ಕೊಂಡಿದ್ದೀನಿ. ತೋರಿಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಎಲ್ಲರೂ ಸಾಮಾನ್ಯವಾಗಿ ಅರಿಶಿಣ ಉಪ್ಪು ಹಚ್ಚಿಡ್ತಾರಲ್ಲ, ಅದಕ್ಕೆ ತೋರಿಸಿಲ್ಲ.
ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದರೆ ಕೆಡಲ್ಲ ಅಂದ್ಬಿಟ್ಟು ಅದಕ್ಕೆ ತೋರಿಸ್ತಾ ಇದ್ದೀನಿ. ಇವತ್ತು ಸಂಜೆ ಆಗಿಬಿಟ್ಟಿದೆ, ಆದರೂ ತೋರಿಸ್ತಾ ಇದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಹಂಗೆ ತೋರಿಸ್ತಾ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾವ ಒಂದು ದಿವಸ ವಿಡಿಯೋ ಹಾಕ್ತಾನೆ ಏನು ಇಷ್ಟೊಂದು ಇದು ಮಾಡ್ತಾ ಇದ್ದಾನೆ, ಬಿಡ್ಲಕ್ಕೆ ಕೊಡ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ಯಾಕೋ ಒಂದು ಸ್ವಲ್ಪ ಬೇಜಾರಲ್ಲಿತ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ ಈ ರೆಸಿಪಿ, ಇವಾಗ ಹಾಕೋಕ್ಕಾಗಿಲ್ಲ. ಆದರೆ ಎಲ್ಲರೂ ಹೊರಗಡೆ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ವಿಡಿಯೋ ಮಾಡ್ತಾಯಿರ್ತೀನಿ. ಮುಂದೆ ಸಪೋರ್ಟ್ ಮಾಡಿ, ಎಲ್ಲರೂ ನಿಮ್ಮ ಸಪೋರ್ಟ್ ಇರಬೇಕು ನನಗೆ. ಯಾಕಂದರೆ ತುಂಬ ಪ್ರಾಬ್ಲಮ್ಗಳಿದೆ ಮನೆ ಕಡೆಗೆ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ತಿರ್ಗಾ ಸಿಕ್ಕಾಪಟ್ಟೆ ಸಾಲಗಳಿದೆ, ಸಾಲ ತೀರಿಸೋಕ್ಕಲ್ಲ, ಅದಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ. ಹೆಂಗೆ ಬರ್ತಂಗೆ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೊಬೇಡಿ ಯಾರು. ಏನು ಹಿಂಗೆ ತೋರಿಸ್ತಾ ಇದ್ದೀನಿ ವಿಡಿಯೋಗಳು. ಅಡುಗೆ ಮನೆ ಸ್ವಲ್ಪ ಗಲೀಜು ಇಟ್ಕೊಂಡಿದ್ದಾನೆ ಅಂತ ಅನ್ಕೋಬೇಡಿ. ಯಾಕಂದರೆ ವಿಡಿಯೋ ಮಾಡಿ ಹಾಕೋಕ್ಕಲ್ಲ, ಒಬ್ಬನೇ ಇರ್ತೀನಿ. ಹೆಂಗೆ ಬರುತ್ತಂಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲರೂ ನಿಮ್ಗೆ ಸಪೋರ್ಟ್ ಇರಬೇಕು. ಸಪೋರ್ಟ್ ಇದ್ದರೆ ಏನೋ ಒಂದು ಒಳ್ಳೆ ಮನೆ ಇಟ್ಕೊಂಡು ಬಾಡಿಗೆ ಇದ್ದೀವಿ, ಒಳ್ಳೆ ಮನೆ ಮಾಡ್ಕೋಬೋದು. ನೀವು ಸಪೋರ್ಟ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಯಾರೂ ನೋಡ್ತಾ ಇಲ್ಲ ವಿಡಿಯೋ. ಒಂದು ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ, ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕಿದು. ಒಂದು 10 ನಿಮಿಷ ಫ್ರೈ, ಒಂದು 10 ನಿಮಿಷ 8 ನಿಮಿಷ ಫ್ರೈ ಮಾಡ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ತಳದಲ್ಲಿ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ಬೇಳೆ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸು, ಸೀದೋಗೋ ಚಾನ್ಸಸ್ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕೆಳಗಡೆ ತಳ ಅಂಟ್ಕೊಳ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಸ್ವಲ್ಪ ಕೈ ಆಡಿಸ್ತಾನೆ ಇರಿ, ಒಂದು 5-6 ನಿಮಿಷ ಕೈ ಆಡಿಸ್ತಾನೆ ಇರಿ. ಒಂದು 8 ನಿಮಿಷ ಹಿಂಗೆ ಫ್ರೈ ಮಾಡ್ತಾನೆ ಇರಬೇಕು. ಯಾಕಂದರೆ ಸ್ಮೆಲ್ ಬರಬೇಕಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗ್ಬೇಕಲ್ಲ, ಒಂದು ಸ್ವಲ್ಪ ಸ್ಮೆಲ್ ಬರಬೇಕು. ಚೆನ್ನಾಗಿ ಘಮ ಸ್ಮೆಲ್ ಬಂದಾಗೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ ಅಂತ ಅರ್ಥ. ಯಾಕಂದ್ರೆ ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಅನಿಸುತ್ತೆ, ಸ್ವಲ್ಪ ನೋಡಿ. ವಿಡಿಯೋ ಲೆಂತ್ ಆಗಿದೆ ಅಂತ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ಗೊತ್ತಾಗುತ್ತೆ, ಏನೇನು ಹಾಕಿರ್ತೀವಿ ಅಂತ ಗೊತ್ತಾಗುತ್ತೆ. ಯಾರು ವಿಡಿಯೋ ಓಡಿಸ್ಕೊಂಡು ನೋಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನಾವು ಏನೇನು ಹಾಕಿರ್ತೀವೋ ಅದು ನಿಮಗೆ ಅಳತೆ ಪ್ರಮಾಣ ಗೊತ್ತಾಗಲ್ಲ. ತಿರ್ಗಾ ಏನೋ ಒಂದು ಐಟಮ್ಸ್ ಹಾಕಿರ್ತೀವಿ, ತಿರ್ಗಾ ನೀವು ವಿಡಿಯೋ ಓಡಿಸ್ಕೊಂಡು ನೋಡಿದ್ರೆ ಅದು ನಿಮ್ಗೆ ಗೊತ್ತಾಗಲ್ಲ, ಚೆನ್ನಾಗಾಗಲ್ಲ. ನಮಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡಿದಾಗೆ ಏನೇನು ಹಾಕ್ತಿರ್ತಾರೆ ನೋಡಿದ್ರೆ ಚೆನ್ನಾಗಾಗುತ್ತೆ. ಸಾಂಬಾರು ಥರ ಮಾಡ್ತಾಯಿದ್ದೀನಿ ನಾನಿದು, ಚಿಕನ್ ಸಾಂಬಾರು ಥರ. ಬೇಳೆ ಮಸದ್ಬಿಟ್ಟು ಬೇಳೆ ಒಂದು 3 ಕೂಗು ಉಳ್ಕೊಂಡ್ಬಿಟ್ಟು ಚೆನ್ನಾಗಿ ಮೊಸರು ಇಟ್ಕೊಂಡಿದ್ದೀನಿ. ಆವಾಗಲೇ ತೋರಿಸ್ಕೊಂಡಲ್ಲ ಫಸ್ಟೇ ಮೊಸರು ಇಟ್ಕೊಂಡಿದ್ದೀನಿ. ಏನೇನು ಹಾಕ್ತಾ ಇರ್ತೀನಿ ಹಂಗೆ ನೋಡ್ತಾ ಇರಿ. ಯಾಕಂದ್ರೆ ಮನೇಲಿ ಮಾಡಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪನೇ ಇತ್ತು, ಅಂಗಡಿದೊಂದು ಪ್ಯಾಕೆಟ್ ತೊಗೊಂಬಂದಿದ್ದೆ, ಈಗ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಅಂಗಡಿದೊಂದು ಸ್ವಲ್ಪ ಚಿಕನ್ ಪೇಸ್ಟ್ ಹಾಕ್ತಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸ್ವಲ್ಪ ಚಿಕನ್ ಬೇಯಕ್ಕೆ, ಇದು ಬಾಯ್ಲರ್ ಚಿಕನ್, ಇದು ನಾಟಿ ಕೋಳಿನ ಮಾಡ್ಕೋಬೋದು, ಆದರೆ ಮಾಡಿಲ್ಲ. ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿದ್ದಾರೆ, ಅವರು ವಿಡಿಯೋ ಹಾಕ್ತಾ ಇರ್ತಾರೆ ಯೂಟ್ಯೂಬಲ್ಲಿ. ಈಗ ನೋಡಿ ಚೆನ್ನಾಗಿ ಸ್ಮೆಲ್ ಬರ್ತೈತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 6 ನಿಮಿಷ ಆಯ್ತು, ಇವಾಗ ಇನ್ನೊಂದು 2 ನಿಮಿಷ ಫ್ರೈ ಮಾಡಿ ಇನ್ನೂ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಕೈ ಆಡಿಸ್ತಾನೆ ಇರ್ಬೇಕು ಹಂಗೆ. ನೀವು ಕೈ ಬಿಟ್ಬಿಟ್ಟು ಏನೋ ಬೇರೆ ಕೆಲಸ ಮಾಡೋಕೆ ಹೋದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೆಳಗಡೆ ಸೀದ್ಕೊಳ್ಳುತ್ತೆ, ಆದರೆ ಸ್ಮೆಲ್ಲು ಚೆನ್ನಾಗಿ ಬರಲ್ಲ. ಅವಾಗ ಸೀದ್ದಂಗೆ ವಾಸನೆ ಬರುತ್ತೆ ಚಿಕನ್ನು. ನೋಡಿ ನಿಮಗೆ ಕೈ ಆಡಿಸ್ತಾ ಇರಬೇಕು ಹಂಗೆ. 1 ನಿಮಿಷ ಬಿಟ್ಟರೆ 2 ನಿಮಿಷ ಕೈ ಆಡಿಸ್ಕೊಂಡಿರ್ಬೇಕು ಹಂಗೆ ಈ ರೆಸಿಪಿ. ನೋಡಿ ಇವಾಗ ಹೆಂಗೆ ಸ್ಮೆಲ್ ಬರ್ತೈತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಘಮ ಘಮ ಸ್ಮೆಲ್ ಬರ್ತೈತೆ. ಈ ರೆಸಿಪಿ ಒಂದು ಸತಿ ಮಾಡಿಸಿದ್ರೆ ನೀವೇ ಕಮೆಂಟ್ ಮೂಲಕ ತಿಳಿಸ್ತಾರೆ ಚೆನ್ನಾಗಾಗಿದೆ ಅಂತ.
ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅವ್ರು ಮಾಡಿದಾಗ ನಾನು ಊಟ ಮಾಡಿದ್ದೀನಿ, ಚೆನ್ನಾಗಿತ್ತು. ಅವರು ಇದೇ ಥರ ಮಾಡಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ಮಾಡಿ ವಿಡಿಯೋ ಹಾಕ್ತಾ ಇರೋದು ನಿಮಗೆ. ನೋಡಿ ಫ್ರೆಂಡ್ಸ್, ಹಿಂಗೆ ಗಳ ಅಂಟ್ಕೋತಾ ಇರ್ತದೆ. ಕೈ ಆಡ್ತಾನೆ ಇರ್ಬೇಕು ನೋಡಿ, ಕೆಂಪಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಒಳ್ಳೆ ಸ್ಮೆಲ್ ಬರ್ತೈತೆ. ಗ್ಯಾಸು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋತೀನಿ. 1-2 ನಿಮಿಷ ಮಸಾಲೆಗಳು ಹಾಕ್ಬೇಕಲ್ಲ ಇವಾಗ. ನೋಡಿ ಫ್ರೆಂಡ್ಸ್, ಎಲ್ಲ ಮಸಾಲೆಗಳು ತೋರಿಸ್ತಾ ಇರ್ತೀನಿ, ನೋಡ್ಕೊಳ್ಳಿ. ಇದು ಅಂಗಡಿಯಿಂದ ತಂದಿರೋದು ನಾನೆಲ್ಲ ಮಸಾಲೆಗಳು, ಮನೇಲಿ ಮಾಡಿಲ್ಲ. ಇದು ಧನಿಯಾ ಪುಡಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕೋತೀನಿ. ಅಳತೆ ಪ್ರಮಾಣ ನಾನು ಅಳತೆ ಮಾಡಿ ಹಾಕಲ್ಲ, ನಾನು ನಿಮಗೆ ಅಳತೆ ಪ್ರಮಾಣ ಹೇಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಧನಿಯಾ. ಇದು ಗರಂ ಮಸಾಲ, ಅಂಗಡಿಯಿಂದ ತಂದಿರೋದು. ಆಚಿಗೆ ಅದು ಗರಂ ಮಸಾಲ, ಆಚಿ ಧನಿಯಾ ಪುಡಿನ ಎಲ್ಲ ಆಚಿನೇ ಯೂಸ್ ಮಾಡೋದು ಅಂಗಡಿಯಿಂದ ತಂದರೆ. ಆಚಿ ಗರಂ ಮಸಾಲ ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಹಾಕಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ತೆ. ಗರಂ ಮಸಾಲ ಒಬ್ಬರು ಜಾಸ್ತಿ ತಿಂತಾರೆ, ಒಬ್ಬರು ಕಮ್ಮಿ ತಿಂತಾರೆ. ನಾನು 1/4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಅರ್ಧ kg ಅಲ್ವಾ, ಜಾಸ್ತಿ ಹಾಕ್ಬಾರ್ದು, ಮಸಾಲೆ ಫ್ಲೇವರ್ ಮಕ್ಕಳು ಕೊಡ್ದಂಗೆ ಆಗುತ್ತೆ. ಇದು ಆಚಿ ಚಿಕನ್ ಮಸಾಲ, ಇದು ಅರ್ಧ ಸ್ಪೂನ್ಗಿಂತ ಕಮ್ಮಿನೇ, 1/4 ಸ್ಪೂನ್ ಹಾಕಿ. ಇದು ನೀವು ಅಂಗಡಿಯಿಂದ ತಂದರೆ ಅರ್ಧ ಸ್ಪೂನ್ ಹಾಕಿ. ಮನೇಲಿ ಆಗ ಮಾಡ್ಕೊಂಡಿರ್ತಾರೆ ಕೆಲವರು, ಅವ್ರು ಏನೋ ಅವ್ರು ರುಚಿ ತಕ್ಕಂಗೆ, ಹೆಂಗೆ ಖಾರ ಅನ್ಕೊಂಡು ತಕ್ಕಂಗೆ ಹಾಕ್ಕೊಳ್ಳಿ. ಇದು ಇನ್ನೊಂದು ಮಸಾಲ ಹಾಕ್ತಾಯಿದ್ದೀನಿ ನಾನು. ಇದು ನಾವು ಮಾಡಿರೋದಲ್ಲ, ಇದು ಅವರು ಬಿಹಾರ್ ಕಡೆಯವರು ತೊಗೊಬಂದು ಕೊಟ್ಟಿದ್ದಾರೆ. ಇದು ಮಸಾಲ ನೋಡಿ, ಇದು ಮಸಾಲ ಇದೆ ಏನೋ ಈರುಳ್ಳಿ ಎಲ್ಲ ಮಿಕ್ಸ್ ಇದೆ ಅಂತಿದ್ರಲ್ಲಿ. ಈರುಳ್ಳಿ, ಧನಿಯಾ, ಒಂಥರ ಗರಂ ಮಸಾಲ ಥರ ಇದೆಲ್ಲ ಥರ ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಆಗಿರೋದು ಮಸಾಲ. ಇದು ಈರುಳ್ಳಿ ಹಾಕಿದ್ದಾರೆ, ಈರುಳ್ಳಿ ಕೊಬ್ಬರಿ ಹಾಕಿದ್ದಾರೆ. ಇದು ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಹಾಕ್ತಾಯಿದ್ದೀನಿ ಅಂತ ಅಂಗಡಿಯಿಂದ ಮಸಾಲ 1/4 ಸ್ಪೂನ್ ಹಾಕಿರೋದು. ಧನಿಯಾ ಸ್ಪೂನ್ ಮಾತ್ರ ಅರ್ಧ ಸ್ಪೂನ್ ಹಾಕಿರೋದು. ಇದು 1.5 ಸ್ಪೂನ್ ಹಾಕ್ತಾಯಿದ್ದೀನಿ ಮಸಾಲ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಅವ್ರದ್ದು ಕಡೆಯಿಂದ ತರಿಸಿರೋದು. ಅವ್ರ ಊರಿಂದ ತಂದು ಕೊಟ್ಟಿದ್ದಾರೆ. ಇದು ಚಿಕನ್ ಮಸಾಲ ಅಂತೆ. ಇದಿಷ್ಟೇ ಹಾಕೋದಂಥವ್ರು, ಬೇರೆ ಏನೂ ಹಾಕಲ್ವಂತ. ಈರುಳ್ಳಿ ಟೊಮೆಟೊ ಹಾಕಿದ್ರೆ ಇದು ಇಷ್ಟು ಮಸಾಲ ಹಾಕಿದ್ರೆ, ಉಪ್ಪು ಹಾಕಿದ್ರೆ ಮುಗೀತಂಥವ್ರದ್ದು. ಯಾಕಂದರೆ ನಾನು ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಅವ್ರ ಮಸಾಲ ಐತೆ ಇದೆ ಅಂತ ನಾನು 1/4 ಸ್ಪೂನ್ ಹಾಕಿದ್ದೀನಿ, ಅಂಗಡಿಯಿಂದ ತಂದಿರೋದು. ಇದು 1.5 ಸ್ಪೂನ್ ಹಾಕಿದ್ದೀನಿ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ. ಈಗ ಮಸಾಲ ಹಾಕಿದ್ನಲ್ಲ, ಲೋ ಫ್ಲೇಮಲ್ಲಿ ಒಂಚೂರು ಚೆನ್ನಾಗಿ ಫ್ರೈ ಆದರೆ ಚಿಕನು, ಇದು ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ಲ, ಇದು ಪುಡಿ ಹಾಕಿರ್ತೀವಲ್ಲ, ಅದು ಸೀದ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕೋದು. ಇದಕ್ಕೆ ಮೇನು ಟಿಪ್ಸ್ ಅಂದರೆ ಏನು ಫ್ರೆಂಡ್ಸ್, ಕೆಲವ್ರು ಹಾಕ್ತಾರೆ, ಕೆಲವ್ರು ಗೊತ್ತಿದೆ, ಕೆಲವ್ರು ಗೊತ್ತಿರಲ್ಲ. ಬ್ಯಾಚುಲರ್ಸ್ಗೆ, ಯಾಕಂದ್ರೆ ನಾವು ಬ್ಯಾಚುಲರ್ಸೇ, ಯಾಕಂದರೆ ಸ್ವಲ್ಪ ಸಾಲ ಇದೆ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀವಿ, ಮಾಡಾಕ್ತೀವಿ ಯೂಟ್ಯೂಬಲ್ಲಿ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ನೋಡಿದ್ದೆ, ಒಂಚೂರು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಮೀಡಿಯಮ್ ಫ್ಲೇಮಲ್ಲಿ ಆದರೆ ಸೀದೋಗೋ ಚಾನ್ಸಸ್ ಐತಿ. ಇದೇನದು ಅರಿಶಿಣ ಉಪ್ಪು ಹಾಕಿರೋದು ನೀರಿತ್ತಲ್ಲ, ಅದು ಹಾಕ್ತಾಯಿದ್ದೀನಿ. ಒಂಚೂರು ಹಾಕ್ಕೊಳ್ಳಿ. ಉಪ್ಪು ನಾವು ಚಿಕನ್ಗೆ ಕಲಸಿಡ್ಬೇಕಾದ್ರೆ ಅರಿಶಿಣ ಉಪ್ಪು ಹಚ್ಚಿಟ್ಟಿದ್ದೀವಲ್ಲ, ಅವು ಚಿಕನ್ ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಉಪ್ಪು ಈಗ ಬೇಳೆ ಹಾಕೋತಾ ಇದ್ದೀನಿ. ಮಸೂದಿದು ಬೇಳೆ ಹಾಕೋತಾ ಇದ್ದೀನಿ. ಇವಾಗ ಮಸೂದಿ ಬೇಳೆ ಹಾಕೋತಾ ಇದ್ದೀನಿ. ನೀವೊಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಟ್ರೈ ಮಾಡ್ತಾಯಿದ್ದೀನಿ, ನೀವು ಟ್ರೈ ಮಾಡಿ. ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ಹೇಳಿ. ಏನಿದೆ
ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ನನಗೆ, ಆದರೆ ಎಣ್ಣೆ ಜಾಸ್ತಿ ಇರಬೇಕು ಅಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಇವನು ಎಣ್ಣೆ ಹಾಕಿದ್ದೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದಾನೆ ಅಂತ. ಮೇನ್ ಒಂದು ಸ್ಟೆಪ್ಪು ಹೇಳ್ತೀನಿ ಲಾಸ್ಟಲ್ಲಿ. ಇದು ಬೇಳೆ ಹಾಕಿದ ಮೇಲೆ ಒಂದು 2 ನಿಮಿಷ ಆಗಲಿ. ಕಸ್ತೂರಿ ಮೇಥಿ ಹಾಕಿದ್ದಾರೆ ಫ್ರೆಂಡ್ಸ್ ಅವರು. ಅದರಲ್ಲಿ ಕಸ್ತೂರಿ ಮೇಥಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದಾರೆ. ಹಾಗೆ ಮೇಥಿ ಕಡ್ಡಿನೂ ಹಾಕಿಬಿಟ್ಟಿದ್ದಾರೆ ಹಂಗೆ ಅವರು, ಯಾಕಂದರೆ ಅವರು ಹಂಗೆ ತಿಂತಾರಲ್ವ ಅವರು. ಮನೇಲಿ ತಿಂದ ಸಖತ್ತಾಗಿತ್ತು ಫ್ರೆಂಡ್ಸ್ ಇದು ಚಿಕನ್ ರೆಸಿಪಿ. ನೀವು ಒಂದು ಸತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಂಡು ತಿನ್ನಿ ರೆಸಿಪಿ, ತಿಂದ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು. ಬೇಳೆ ಹಾಕಿದ್ಮೇಲೆ ಒಂದು 2 ನಿಮಿಷ ಹಿಂಗೆ ತಿರುಗಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ಆದಮೇಲೆ ಬೇಳೆ ಹಾಕಿ 2 ನಿಮಿಷ ಹಿಂಗೆ ಕುದ್ಮೇಲೆ ಒಂದು ಸತಿ ಹಿಂಗೆ ಕುದಿಬೇಕು ನೋಡಿ. ಹಿಂಗೆ ನೋಡ್ತಾ ಇದ್ರಲ್ಲ ನೋಡಿ, ಆ ಥರ ಕುದ್ಮೇಲೆ ಒಂದು 2 ನಿಮಿಷ ಆ ಥರ ಕುದ್ರೆ ಇದು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ಈಗ. ಆಮೇಲೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋತೀನಿ. ಒಂದು ಲೋಟ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಅಂದಾಜು ಮೇಲೆ ಹಾಕೋತಾ ಇದ್ದೀನಿ. ನೀವು ಅಳತೆ ಪ್ರಮಾಣ ಆದರೆ ನಾನು 2 ಲೋಟ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಎಷ್ಟು ತೆಳು ಬೇಕು, ಎಷ್ಟು ಗಟ್ಟಿ ಬೇಕು. ಕೆಲವ್ರು ಗಟ್ಟಿ ತಿಂತಾರೆ, ಕೆಲವ್ರು ತಿನ್ನಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಬೇಳೆ ಹಾಕಿದ್ದೀನಿ, ಗಟ್ಟಿ ಆಗುತ್ತೆ ಅಂತ ಸ್ವಲ್ಪ ಸಾಂಬಾರು ಥರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮುದ್ದೆ ಮಾಡ್ಕೋತೀವಿ ಇದ್ರ ಜೊತೆಗೆ. ಮುದ್ದೆ ಅನ್ನ ಮಾಡಿದ್ದೀವಿ, ಇವಾಗ ಮುದ್ದೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೋಬೇಕಷ್ಟೆ. ಈ ಮೇನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಕೆಲವ್ರು ಹಾಕ್ತಾರಲ್ಲೋ ಗೊತ್ತಿಲ್ಲ, ನಾನು ಹಾಕ್ತಾಯಿದ್ದೀನಿ ನೋಡಿ. ಸಾಂಬಾರು ಪುಡಿ ಲಾಸ್ಟಲ್ಲಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 1.5 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಕೆಜಿ ಚಿಕನ್ಗೆ. ಯಾಕಂದ್ರೆ ನಾವು ಮನೇಲಿ ಮಾಡಿರೋದು, ಮನೇಲಿ ಮಾಡಿರೋ ಪುಡಿ ಅಂತ 1.5 ಸ್ಪೂನ್ ಹಾಕಿದ್ದೀವಿ. ಅಂಗಡಿಗೆ ಇದ್ರೆ ಕೆಲವೊಂದು ಖಾರ ಇರುತ್ತೆ, ಕೆಲವೊಂದು ಖಾರ ಇರಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಂಬಾರು ಪುಡಿ. ನಿಮ್ಗೆ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಸಾಂಬಾರು ಪುಡಿ. ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆದರೆ ಮೇನ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ಅಳತೆ ಪ್ರಮಾಣ ಯಾವುದೂ ಮಾಡಿಲ್ಲ. ನೀವು ಅಳತೆ ಪ್ರಮಾಣ ಮಾಡಿ ತೋರಿಸಿ ಅಂದರೆ ಅದನ್ನು ತೋರಿಸ್ತೀನಿ. ಅಳತೆ ಪ್ರಮಾಣ ನೆಕ್ಸ್ಟ್ ಟೈಮು ನೀವು ಕಮೆಂಟ್ ಮೂಲಕ ತಿಳಿಸಿ. ನೀವು ತಿಳಿಸಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ನೀವು ವಿಡಿಯೋ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಾನಿದ್ದು ದೋಸೆ ಎಲೆ ಹಾಕ್ಬಿಟ್ಟು ತೋರಿಸ್ಕೊಡ್ತಾಯಿದ್ದೀನಿ. ಸಾಂಬಾರು ತೊಟ್ಟು ಹಾಕ್ತೀನಿ ಇವಾಗ. ಎಲ್ಲ ಚಿಕನು ಎಲ್ಲ ತೊಳೆದಿಟ್ಟಿರ್ತೀವಿ ಫ್ರೆಂಡ್ಸ್. ಅಷ್ಟೇ ಚಿಕನು ಎಲ್ಲ ಫಸ್ಟ್ ನೀಟಾಗಿ ತೊಳ್ಕೊಂಡು ಇಟ್ಕೊಂಡ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದು. ಎಲ್ಲ ನೀಟಾಗಿ ಇಲ್ಲಿ ವಿಡಿಯೋ ಲೆಂತ್ ಆಗುತ್ತೆ. ಎಲ್ಲ ತೋರಿಸ್ಕೊಂಡು ತೊಳೆಯೋದು ಎಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಲೆಂತ್ ಆಗುತ್ತೆ. ಅದೆಲ್ಲರೂ ಮನೇಲಿ ಸಾಮಾನ್ಯವಾಗಿ ತೊಳಿತಾ ಇರ್ತಾರೆ. ಚಿಕನ್ ತೊಳೆದ್ಬಿಟ್ಟೆ ಮಾಡೋದು ಎಲ್ಲರೂ. ಚಿಕನ್ನು ಆಗಲಿ, ಬೇಳೆ ಆಗಲಿ, ಪ್ರತಿಯೊಂದು ಐಟಮ್ಸ್ ಆಗಲಿ ಎಲ್ಲ ತೊಳೆದ್ಬಿಟ್ಟೆ ಹಾಕೋದು. ಕೆಲವರು ಹಂಗೆ ಮಾಡ್ತಾರೆ ಅರ್ಜೆಂಟಲ್ಲಿ, ಆದರೆ ಎಲ್ಲರೂ ಹಂಗೆ ಇರಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ತೆಳುವಾಗಿ ಆಗಿದೆ. ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಹಿಂಗೆ ತೋರಿಸಿದ್ರೆ ಗೊತ್ತಾಗುತ್ತೇನೋ. ವಿಡಿಯೋ ಹೆಂಗೆ ಬರ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ. ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಅದು ಇನ್ನೂ ಕೂತ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಯಾಕಂದರೆ ಬೇಳೆ ಹಾಕಿರ್ತೀವಿ, ಸಾಂಬಾರು ಪುಡಿ ಹಾಕಿರ್ತೀವಲ್ಲ, ಗಟ್ಟಿ ಬಂದುಬಿಡುತ್ತೆ. ಅದು ತಿಕ್ನೆಸ್ ಬಂದುಬಿಡುತ್ತೆ, ಸಾಂಬಾರು ತಿಕ್ನೆಸ್ ಬಂದುಬಿಡುತ್ತೆ. ನೋಡಿ ಹಾಲೆ ಎಷ್ಟು ತಿಕ್ನೆಸ್ ಬಂದಿದೆ. ಇನ್ನೂ ಚೆನ್ನಾಗಿ ಬೆಂದಮೇಲೆ ಇನ್ನೂ ತಿಕ್ನೆಸ್ ಬರ್ತಾ ಇರ್ತದೆ. ಸಾಂಬಾರು ಪುಡಿ ಹಾಕಿದ್ಮೇಲೆ ಘಮ ಘಮ ಅಂತ ವಾಸನೆ ಗೊತ್ತೈತಿ. ಸಾಂಬಾರು ಪುಡಿ ಥರ ಇದು ಚಿಕನ್ ಸಾಂಬಾರು ಥರ ಅನಿಸೋದೇ ಇಲ್ಲ. ಯಾಕೆ ಹೇಳಿ, ಸಾಂಬಾರು ಪುಡಿ ಮಸಾಲೆ ಹಾಕಿರ್ತೀವಲ್ಲ, ಒಂಥರ ಬೇಳೆ ಸಾರು ಥರ ಸ್ಮೆಲ್ ಬರುತ್ತೆ, ಘಮ ಘಮ ಅಂತ.
ಆದರೆ ತಿನ್ನೋಕೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಅವ್ರ ಮನೇಲಿ ತಿಂದಿದಿಂದ ನೀವು ಸುಳ್ಳು ಹೇಳ್ತಾರೆ ಅನ್ಕೋಬೋದು, ನಿಜವಾಗ್ಲೂ ನಾನು ತಿಂದು ಬಿಟ್ಟೆ ಇದು ರೆಸಿಪಿ ಮಾಡ್ತಾ ಇರೋದು. ಸುಮ್ಮನೆ ನಾನು ರೆಸಿಪಿ ಮಾಡೋಕ್ಕೆ ಹೋಗಲ್ಲ ಯಾವುದು, ಯಾಕಂದ್ರೆ ನೋಡಿಬಿಟ್ಟೆ ಅವ್ರ ಮನೇಲಿ ತಿಳ್ಕೊಂಡ್ಬಿಟ್ಟೆ ನಾನು ಇದು ರೆಸಿಪಿ ಮಾಡ್ಕೊಳ್ಳೋದು. ಯಾರೇ ತಿಳ್ಕೊಡ್ಲಿ, ನಿಮ್ಗೊಂದು ಹೋದ ಸತಿ ಚಿಕನ್ ರೆಸಿಪಿ ಏನು ತೋರಿಸಿದ್ದೀನಿ, ಅದು ಒಡಿಸ್ಸಾ ಕಡೆದ ಯಾರೋ ಒಬ್ರು ಅಕ್ಕ ಪರಿಚಯ ಇದ್ದರು, ಅವ್ರ ಮನೇಲಿ ತೋರಿಸ್ಕೊಟ್ಟಿದ್ದೆ ಅವ್ರು ಹೆಂಗೆ ಮಾಡ್ತಾರಂತ. ಯಾಕಂದ್ರೆ ನನಗೆ ಯಾವ್ದು ಬರೋಲ್ಲ, ನಾನು ಇನ್ನೊಬ್ರಿಗೆ ಕೇಳಿಬಿಟ್ಟು ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಯಾಕಂದರೆ ಎಲ್ಲರೂ ಬಾಯಲ್ಲಿ ಕೇಳ್ಕೊಂಡು ನೀವು ರೆಸಿಪಿ ಮಾಡ್ತಾ ಅಂತ ಅನ್ಕೋಬೇಡಿ. ಯಾಕಂದರೆ ನನಗೆ ಎಷ್ಟು ಬರುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ. ಈಗ ನಿಮ್ಮ ಮೂಲಕ ನಮಗೂ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ, ನಮ್ಮ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಈ ರೀತಿ ವಿಡಿಯೋ ಮಾಡೋದು ಅಷ್ಟೇ, ಇನ್ನೇನಕ್ಕಲ್ಲ. ನೋಡಿ ಫ್ರೆಂಡ್ಸ್, ಈ ಟೈಮಲ್ಲೇ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಖಾರ ಕರೆಕ್ಟಾಗಿ ಆಗಿದೆ. ನಾನು ಇಲ್ಲಿ ಅರ್ಧ ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. ಯಾಕಂದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಕಮ್ಮಿ ಮಾಡೋಕ್ಕೆ ಬರಲ್ಲ. ನೋಡಿ ಫ್ರೆಂಡ್ಸ್, ಗಟ್ಟಿ ಆಯ್ತು ನೋಡಿ ಸಾಂಬಾರು. ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ ಮುದ್ದೆಗೆ ಅನ್ನಕ್ಕೆ ಆಗುತ್ತೆ. ತೀರಾ ಗಟ್ಟಿ ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಮಿಕ್ಕಿದ್ರೆ ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ ನಮಗೆ ಗಟ್ಟಿ. ಒಂದು ಸಾಂಬಾರು ಥರ ಇದ್ದರೆ ಏನೋ ಒಂದು ಅನ್ನಗಿನ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು ಕೆಲಸಕ್ಕೆ. ಆದರೆ ಫ್ರೆಂಡ್ಸ್, ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಪೇಮೆಂಟ್ ಕಮ್ಮಿ, ಏನು ಮಾಡ್ತೀರಾ? ಯಾಕಂದ್ರೆ ನಾವು ಅಷ್ಟೊಂದು ಜಾಸ್ತಿ ಓದಿಲ್ಲ, ನಮ್ಗೆ ಇಂಗ್ಲೀಷ್ ಬರೋಲ್ಲ ಅಷ್ಟೊಂದು. ಯಾಕಂದರೆ ನಮ್ಮದು ಲ್ಯಾಂಗ್ವೇಜ್ ಮಹಾರಾಷ್ಟ್ರದವರಲ್ಲ, ಆದರೂ ನಾನು ಕರ್ನಾಟಕ ಒಂದು ಕನ್ನಡ ಕಲ್ತಿದ್ದೀನಿ. ಕನ್ನಡ ಬರುತ್ತೆ ಇವಾಗೆಲ್ಲ ಪರ್ಫೆಕ್ಟಾಗಿ ಬರುತ್ತೆ, ಓದೋಕ್ಕೆ ಬರಲ್ಲ. ಆದರೆ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಬರುತ್ತೆ ಓದೋಕ್ಕೆ. ಯಾರು ಕಮೆಂಟ್ ಹಾಕಂಗಿದ್ರೆ ಇಂಗ್ಲೀಷಲ್ಲೇ ಬರೆದ್ಬಿಟ್ಟು ಕಳಿಸಿ, ಕನ್ನಡನೇ ಇಂಗ್ಲೀಷಲ್ಲಿ ಬರೆದ್ಬಿಟ್ಟು ಕಳಿಸಿ ಕಮೆಂಟು. ನೋಡಿ ಫ್ರೆಂಡ್ಸ್, ಹಿಂಗೆ ಕೈ ಆಡಿಸ್ತಾನೆ ಇರಬೇಕು ಇದು, ಯಾಕಂದರೆ ಸಾಂಬಾರು ಪುಡಿ ಹಾಕಿರ್ತೀವಿ, ತಳ ಅಂಟ್ಕೊಳುತ್ತೆ, ಸ್ವಲ್ಪ ಬೇಳೆ ಇರುತ್ತಲ್ಲ. ಇವಾಗಲೇ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಏನೇನು ಕಮ್ಮಿ ಇದೆ ಅಂತ ಇವಾಗೇ ನೋಡ್ಕೊಂಡು ಹಾಕೋಬೋದು. ವಾಹ್, ಚೆನ್ನಾಗಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ಸಾಂಬಾರು ಎಷ್ಟು ಚೆನ್ನಾಗಾಗಿದೆ, ಚಿಕನ್ ಪೀಸ್ ಎಷ್ಟು ಚೆನ್ನಾಗಿರ್ಬೇಕು, ಅದ್ರ ಜೊತೆ ಬೆಂದರೆ ಚಿಕನ್ ಪೀಸು ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ತುಂಬ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್, ಚಿಕನ್ ಸಾರು ಸಖತ್ತಾಗಿ ಬಂದಿದೆ. ನೋಡಿ, ಇದೆಲ್ಲ ಮಸಾಲ ಐಟಮ್ಸ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಕ್ಬಿಡಿ, ಯಾಕಂದರೆ ಚಿಕನ್ ಪೀಸ್ ಬೇಯಬೇಕಲ್ವಾ ಚೆನ್ನಾಗಿ. ಆಲ್ರೆಡಿ ಬೆಂದಿದೆ ಅದ, ಇನ್ನೊಂದು 5 ನಿಮಿಷ 10 ನಿಮಿಷ ಬೇಯಿಸೋಣ. ಯಾಕಂದ್ರೆ ಬಾಯ್ಲರ್ ಕೋಳಿ ಅಲ್ವಾ, ಬೇಗ ಬಂದುಬಿಡುತ್ತೆ. ಫಾರಮ್ ಕೋಳಿನೂ ಮಾಡ್ತಾರೆ, ಆದರೆ ಈಗ ಬಾಯ್ಲರ್ ಹಾಕಿದ್ದೀವಿ ಅದೇ ಜಾಗಕ್ಕೆ ಫಾರಮು ಇಲ್ಲಾಂದ್ರೆ ನಾಟಿ ಕೋಳಿ ಹಾಕ್ಬೋದು. ಆದರೆ ನೀವು ಯಾವ ಕೋಳಿ ಹಾಕಿ ಇಷ್ಟಪಡ್ತೀರೋ ಆ ಕೋಳಿ ಹಾಕ್ಬಿಟ್ಟು ಈ ಥರ ನಾನು ಹಾಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಡಿ. ನಾನು ಹೆಂಗೆ ಹೇಳ್ಕೊಟ್ಟಿನ ಅದೆಲ್ಲ ಮಸಾಲೆ ಹಾಕ್ಬಿಡಿ, ಅಂದರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗಾರ ಮಸಾಲೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ತರಿಸ್ಕೊಡ್ತೀನಿ. ನೀವು ಎಲ್ಲಿದ್ರೆ ಅಡ್ರೆಸ್ಸು ಫೋನ್ ನಂಬರ್ ಹಾಕಿ ಕಮೆಂಟ್ ಮೂಲಕ, ಆದರೆ ನಾನು ನೋಡಿಬಿಟ್ಟು ನಿಮ್ಮ ಅಡ್ರೆಸ್ಗೆ ತಲುಪಿಸ್ತೀನಿ. ಬೇಕು ಅಂದರೆ ಯಾರಿಗಾರು ಬೇಕು ಅಂದರೆ ಆರ್ಡ್ರ್ ಮಾಡಿ ತರಿಸ್ಕೊಡ್ತೀನಿ ನಾನು. ಇಲ್ಲಾಂದರೆ ಅವ್ರಿಗೆ ಅದೇ ಮಸಾಲೆ ಐಟಮ್ಸ್ ರೆಸಿಪಿ ಕೇಳ್ತೀನಿ, ಕೇಳ್ಬಿಟ್ಟು ಮನೇಲಿ ಮಾಡಿಬಿಟ್ಟು ನಿಮಗೆ ಡೆಲಿವರಿ ಮಾಡ್ತೀನಿ. ಇವತ್ತು ಸದ್ಯಕ್ಕೆ ಡೆಲಿವರಿ ಮಾಡಲ್ಲ, ನಿಮ್ಗೆ ಬೇಕು ಅಂದರೆ ಅವ್ರ ಕೈಯಿಂದ ತರಿಸ್ಕೊಡ್ತೀನಿ. ಆಮೇಲೆ ನಾನು ಮನೇಲೆ ಮಾಡಿ ನಿಮಗೆ ಎಲ್ಲ ಪರ್ಫೆಕ್ಟಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನೋಡಿಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಅದನ್ನು ಮಸಾಲೆದು ಇದು ಬೇಕಂದರೆ ವಿಡಿಯೋ ಬೇಕಂದರೆ ನಾನು ಅವ್ರಿಗೆ ಕೇಳಿಬಿಟ್ಟು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಏನೇನು ಹಾಕ್ತಾರೆ ಅಂತ ಗೊತ್ತಾಗಬೇಕಲ್ಲ ಫ್ರೆಂಡ್ಸ್, ಅವ್ರ ಕಡೆ ಏನೇನು ಹಾಕ್ತಾರೆ, ಬೇರೆ ಬೇರೆ ಥರ ಮಸಾಲೆಗಳು ಇರ್ತಾವೆ ಅವ್ರ ಊರಲ್ಲಿ. ನಾನು ತರಿಸ್ಕೊಂಡು ಬರ್ತೀನಿ, ತೋರಿಸ್ಬೇಕಾದ್ರೆ ಮಸಾಲೆ ಸಿಗಬೇಕಲ್ಲ ನಿಮ್ಗೆ ಬೆಂಗಳೂರಲ್ಲಾಗಲಿ ಉತ್ತರ ಕರ್ನಾಟಕ ಆಗಲಿ. ನಮ್ಮ ಉತ್ತರ ಕರ್ನಾಟಕ ಪಕ್ಕದಲ್ಲಿ ಮಹಾರಾಷ್ಟ್ರ, ಸೊಲ್ಲಾಪುರ ನಮ್ಮೂರು. ಆದರೆ ಕನ್ನಡ ಕಲ್ತಿದ್ದೀನಿ, ಮಾತಾಡೋದೆಲ್ಲ ಬರುತ್ತೆ ಕನ್ನಡ. ನಮ್ಮ ಊರ ಕಡೆ ಬಾಡ್ರಲ್ವ, ಕನ್ನಡ ಬರುತ್ತೆ ನನಗೂ.
ಹಂಗೆ ತೆಗೆದು ನೋಡ್ತಾ ಇರಿ ಫ್ರೆಂಡ್ಸ್, ಯಾಕಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸಾಂಬಾರು ಪುಡಿ ಬೇಳೆ ಇರುತ್ತಲ್ಲ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಗಟ್ಟಿ ಆಯ್ತು ನೋಡಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು. ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು. ನೋಡಿ ನೋಡಿ ಚಿಕನ್ ಪೀಸ್ ನೋಡಿ ಹಿಂಗೆ ಬೆಂದಿದೆ ಅಂತ. ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ ಫ್ರೆಂಡ್ಸ್? ಇದೊಂದು ಸರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀವು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ಗೊತ್ತಾ ನೀವು? ಇದು ರೆಸಿಪಿ ನೋಡಿ ಊಟ ಮಾಡಿದ್ರೆ ಡೈಲಿ ಇದೇ ಮಾಡ್ಕೊಂಡು ತಿಂತಾರೆ. ಯಾಕಂದರೆ ಏನೂ ರುಬ್ಬಂಗಿಲ್ಲ, ಏನೂ ರುಬ್ಬಿ ಮಾಡೋಂಥದ್ದು ಏನೂ ಇಲ್ಲ, ಕಷ್ಟ ಬೀಳೋಂಥದ್ದು ಏನೂ ಇಲ್ಲ. ಬ್ಯಾಚುಲರ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಅರ್ಜೆಂಟಲ್ಲಿ ಕೆಲಸಕ್ಕೆ ಹೋಗೋರಿಗೆ ಇದು ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಇವಾಗಲೇ ಎಷ್ಟು ಪರಿಮಳ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತೈತಿ ಗೊತ್ತಾ? ಇನ್ನೊಂದು 2 ನಿಮಿಷ ಬೇಯಿಸೋಣ. ಯಾಕಂದ್ರೆ ಚಿಕನ್ ಪೀಸು ಒಂಚೂರು ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಕೆಲವರು ಹಂಗೆ ತೆಗೆದುಬಿಡ್ತಾರೆ, ನಮ್ಗೆ ಅದು ಇಷ್ಟ ಆಗಲ್ಲ. ಇದೊಂದು ರೆಸಿಪಿ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಏನೂ ರುಬ್ಬಿಲ್ಲ, ನೀವೇ ನೋಡಿದ್ರಾ? ಏನೂ ರುಬ್ಬಿಲ್ಲ ನಾನು. ಏನು ಬೇಳೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 3-4 ವಿಜಿಲ್ ಕೂಗಿಸ್ಕೊಂಡ್ರೆ, ಪೂರ್ತಿ ನುಣ್ಣಗಾಗಿ ಬೇಯಿಸ್ಕೊಂಡ್ರೆ, ಚೆನ್ನಾಗಿ ನುಣ್ಣಗಾಗಿ ಮಸದ್ಬಿಟ್ರೆ ಆಮೇಲೆ ಅದೊಂದು ಕಷ್ಟ. ಅದೊಂದು ಬೇಳೆ ಬೇಯಿಸೋದು ಒಂದು ಮಸದ್ ಬಿಟ್ಟರೆ ಮುಗೀತು, ನಮ್ಮ ಕೆಲಸನೇ ಮುಗೀತು. ಪೂರ್ತಿ ಅರ್ಧ ಕೆಲಸ ಮುಗ್ದಂಗೆ. ಅದು ಬೇಳೆ ಒಂದು ಬೇಯಿಸಿಟ್ಕೊಂಡ್ರೆ ಅರ್ಧ ಕೆಲಸ ಮುಗ್ದಂಗೆ ನಮಗೆ. ಯಾಕಂದರೆ ಹೇಳಿ, ಚಿಕನು ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ಟು 5 ನಿಮಿಷ 10 ನಿಮಿಷ ಫ್ರೈ ಮಾಡಿಬಿಟ್ಟು ಅದು ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ನಮ್ಮ ಕೆಲಸ ಮುಕ್ಕಾಲ್ವಾಗ ಕೆಲಸ ಮುಗ್ದಂಗೆ. ಆಮೇಲೆ ನಿಮಗೆ ಅಂಗಡಿಯಿಂದ ತಂದಿದ್ದು ಮಸಾಲೆ ಸ್ವಲ್ಪ ಅರ್ಧ ಸ್ಪೂನ್ ಹಾಕಿ ತೋರಿಸಿದ್ದೀನಿ. ಯಾಕಂದ್ರೆ ನಾನು ಬಂಗಾಳಿ ಸೈಡಿಗೆ ತಂದಿರೋದು ಮಸಾಲೆ ಹಾಕಿದ್ದೀನಲ್ಲ, ಅವ್ರು ತಂದು ಕೊಟ್ಟಿದ್ದಾರೆ ನನಗೆ. ಅದು ಹಾಕಿ ನೋಡಿ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಅದನ್ನೂ ಹಾಕಿದ್ದೀನಿ 1 ಸ್ಪೂನು. ಸಾಂಬಾರು ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ನಾವು ಸಾಂಬಾರು ಜಾಸ್ತಿ ಮಾಡಿದ್ದೀನಿ. ಯಾಕಂದರೆ ಸಾಂಬಾರು ಜಾಸ್ತಿ ಬೇಕಲ್ವ ನಮಗೆ. ಯಾಕಂದ್ರೆ ನಾವು ಬ್ಯಾಚುಲರ್ಸು 3 ಜನ ಇದ್ದೀವಿ, ಸಾಕಾಗಬೇಕಲ್ಲ ಸಾಂಬಾರು. ಈಗ ತಿಂದು ಮಿಕ್ಕಿದ್ರೂ ಬೆಳಿಗ್ಗೆ ಆಗುತ್ತೆ ಅಂತ ಜಾಸ್ತಿ ಮಾಡ್ಕೋತೀವಿ. ಅದಕ್ಕೆ ಚೆನ್ನಾಗಾಗುತ್ತೆ, ಮಾಡ್ಕೊಳ್ಳಿ. ನೋಡಿ ನೀವು ಇಷ್ಟಪಡ್ತೀರಾ, 100% ಇಷ್ಟಪಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಮಾಡ್ಕೊಳ್ಳಿ, ಈಜಿ. ಅಂಗಡಿಯಿಂದ ಪುಡಿ ತೊಗೊಂಬಂದು ಒಂದು ಸ್ವಲ್ಪ ಹಾಕಿದ್ದೀನಿ, ಅರ್ಧ ಸ್ಪೂನು. ಅದೊಂದು 1 ಸ್ಪೂನ್ ಹಾಕಿದ್ದೀನಿ. ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಮುಗೀತು, ನಮ್ಮ ಸಾಂಬಾರು ಮುಗೀತು. ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಈ ಥರ ನಾನು ಬೇಯಿಸ್ತಿದ್ದೀನಿ, ಅಲ್ಲಿ ಬೇಯಿಸ್ಬಿಟ್ಟು ಮಾಡ್ಕೊಂಡು ತಿಂದರೆ ಸಖತ್ತಾಗುತ್ತೆ ಫ್ರೆಂಡ್ಸ್. ಇದು ಇಷ್ಟು ಚೆನ್ನಾಗಾಗುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ನಾನು ಮಾಡಿದಾಗ ಚೆನ್ನಾಗಾಗುತ್ತಿಲ್ವ ಅಂತ ಅನುಮಾನಿಸ್ಕೊಂಡೇ ಮಾಡ್ತಾಯಿದ್ದೆ. ಈ ಟೇಸ್ಟ್ ನೋಡಿದ್ಮೇಲೆ ಸಖತ್ತಾಗಿ ಟೇಸ್ಟ್ ಬಂದಿದೆ. ನಾನು ಕೆಲವರು ಎಲ್ಲರೂ ಕಸ್ತೂರಿ ಮೇಥಿ ಹಾಕ್ತಾರೆ ಟೇಸ್ಟ್ ಬರೋಕ್ಕೋಸ್ಕರ. ನಾನು ಕಸ್ತೂರಿ ಮೇಥಿ ಹಾಕೇ ಇಲ್ಲ ಅದರಲ್ಲಿ. ಏನು ಅವರು ಸಾಂಬಾರು ಪುಡಿಯಲ್ಲೋ ನಾನು ಹಾಕಿದಾರೇನೋ ಗೊತ್ತಿಲ್ಲ. ನಾನಂತೂ ಮೇಲ್ಗಡೆ ಕಸ್ತೂರಿ ಮೇಥಿ ಹಾಕಿಲ್ಲ. ಹಾಕಿ ನೀವು ಬೇಕಂದ್ರೆ ಹಾಕ್ಕೊಳ್ಳಿ, ನಿಮ್ಗೆ ಬೇಕು ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಕಸ್ತೂರಿ ಮೇಥಿ ಹಾಕಿದರೆ. ನೀವು ಮನೇಲಿದ್ರೆ ಹಾಕ್ರಿ, ಇಲ್ಲಾಂದ್ರೆ ನಾನು ಎಷ್ಟು ತೋರಿಸಿನ ಅಷ್ಟು ಮಾಡಿಕೊಂಡು ತಿಂದ್ಕೊಂಡು ಚೆನ್ನಾಗಿ ಇರುತ್ತೆ. ನೀವು ಡೈಲಿ ಇದೇ ಬೇಕು ಅಂತ ಯಾವ ಮಾಡಿದಾಗೆಲ್ಲ ಇದೇ ರೆಸಿಪಿ ಮಾಡ್ತಾ ಇರ್ತೀರ. ಯಾಕಂದ್ರೆ ಮುದ್ದೆಗೆಲ್ಲ ಚಿಕನ್ನು ಕಾಯಿ ರುಬ್ಬೋದು, ಟೊಮೆಟೊ ರುಬ್ಬೋದು, ಅದೇನೂ ಬೇಡ ನಿಮಗೆ. ಈಸಿಯಾಗಿ ತೋರಿಸ್ತಿದ್ದೀನಿ, ಈಸಿಯಾಗಿ ಮಾಡ್ಕೊಳ್ಳಿ. ಬೇರೆ ರೆಸಿಪಿ ತೋರಿಸ್ತಾ ಇರ್ತೀನಿ ನೀನು ಮುಂದೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಚಿಕನ್ ಬೆಂದ್ಬಿಟ್ಟಿದೆ. ನೋಡಿ ಎಷ್ಟು ಗಟ್ಟಿ ಆಯಿತು ಅಂತ ಸಾಂಬಾರು. ನೋಡಿ ನಾನು ಅಷ್ಟು ನೀರು ಹಾಕಿದ್ರು ನೋಡಿ ಎಷ್ಟು ಗಟ್ಟಿ ಆಯ್ತು ಸಾಂಬಾರು. ನೋಡಿ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು. ನೋಡ್ತಾ ಇದ್ದೀರಲ್ಲ ನೀವೇ. ನೋಡಿ ಚಿಕನ್ ಪೀಸ್ ತೋರಿಸ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಚಿಕನ್ ಪೀಸು ಏನು ಲುಕ್ಕಾಗಿ ಕಾಣಿಸ್ತಾ ಇದೆ ಗೊತ್ತಾ? ಚಿಕನ್ ಪೀಸು ಇವಾಗ ತಿಂದ್ಬಿಡೋಣ ಅನಿಸ್ತೈತೆ, ಆ ಥರ ಬೆಂದ್ಬಿಟ್ಟಿದೆ ಚಿಕನ್ ಪೀಸ್. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು 10 ನಿಮಿಷ ಬೇಯಿಸಿದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಈ ಕಡೆ ಸೈಡ್ಗೆ ಎತ್ತಿಕ್ಬಿಟ್ಟು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ವಿಡಿಯೋ ಲೆಂತ್ ಆಗಿದ್ದಕ್ಕೆ ಸಾರಿ ಫ್ರೆಂಡ್ಸ್. ಯಾಕಂದರೆ ಮಾಡೋದೆಲ್ಲ ಪ್ರತಿಯೊಂದು ಐಟಮ್ಸ್ ತೋರಿಸ್ತಾ ಇರಬೇಕಲ್ಲ. ಪ್ರತಿಯೊಂದು ಐಟಮ್ಸು ಏನೇನು ಹಾಕಿರ್ತೀವಿ ತೋರಿಸಿದ್ರೆ ಮಾತ್ರ ಚೆನ್ನಾಗಿ ನಿಮಗೂ ತೋರಿಸೋದಂಗೆ ಆಗುತ್ತೆ.
ನೋಡಿ ಫ್ರೆಂಡ್ಸ್, ಚಿಕನ್ ಸಾರು ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಡಿಯೋದ ಹತ್ರ ಒಂದು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಅಂತ. ಯಾಕಂದರೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಏನಾದ್ರು ತಪ್ಪಾಗಿದ್ದರೆ ನಾನು ವಿಡಿಯೋ ಮಾಡೋದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸ್ಬಿಡಿ. ವಿಡಿಯೋ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ಯಾರೂ ಒಂದು ಸ್ವಲ್ಪ 2 ನಿಮಿಷ ನೋಡ್ತಾಯಿದ್ರೆ ಕಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡಿದ್ರೆ ನಮಗೂ ಒಂಚೂರು ಹೆಲ್ಪ್ ಆಗುತ್ತೆ. ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆದರೆ ನೀವು ದೇವ್ರು ನಿಮಗೂ ಒಂದು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡೇ ಮಾಡ್ತಾನೆ. ನಮಗೊಂದು ಹೆಲ್ಪ್ ಮಾಡಿದ್ರೆ ನಿಮಗೊಂದು ಹೆಲ್ಪ್ ಮಾಡೇ ಮಾಡ್ತಾನೆ. ಹೆಲ್ಪ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಎಲ್ಲ ಪೂರ್ತಿ ನೋಡಿ. ಇದೇ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್ ಎಲ್ರಿಗೂ. ಬಾಯ್.